ಸಮುದ್ರದ ವಾತಾವರಣ, ಮೀನಿನ ಲಭ್ಯತೆ ಕುರಿತು ನಿಖರ ಮಾಹಿತಿ ಒದಗಿಸುವ ವೇವ್ ಗೈಡ್ ಬಾಯ್ ಯಂತ್ರವನ್ನು ನೆದರ್ಲ್ಯಾಂಡ್ನಿಂದ ಹೊಸದಾಗಿ ತರಿಸಲಾಗಿದ್ದು ಕಾರವಾರದ ಲೈಟ್ ಹೌಸ್ ಬಳಿ ಸ್ಥಾಪನೆ ಮಾಡಲು ಸಿದ್ಧತೆ ಕೂಡ ನಡೆದಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಸಾಗರ ಅಧ್ಯಯನ ಕೇಂದ್ರದ ಮುಖ್ಯಸ್ಥ ಪ್ರೊಫೆಸರ್ ಡಾಕ್ಟರ್ ಜೆಎಲ್ ರಾಥೋಡ್ ಹೇಳಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 2024ರ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿನ ಕಡಲ ತೀರದಲ್ಲಿದ್ದ ಬಾಯ್ ಯಂತ್ರವು ಕಣ್ಮರೆಯಾಗಿತ್ತು. ಸದ್ಯ ಆ ಪ್ರಕರಣವು ಅಂತ್ಯಗೊಂಡಿದ್ದು ಹೊಸ ಯಂತ್ರವನ್ನ ತರಿಸಲಾಗಿದೆ. ಹಳೆಯ ಯಂತ್ರ ಕಳೆದು ಹೋದ ಕಾರಣ ಸಾಗರ ವಾತಾವರಣ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ 1 ವರ್ಷದ ದಾಖಲೆಗಳು ಸಿಗೋದಿಲ್ಲ. ಹೀಗಾಗಿ ಹೊಸ ಯಂತ್ರವನ್ನ ಶೀಘ್ರದಲ್ಲಿ ಸ್ಥಾಪಿಸಲು ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ನೀರಲ್ಲಿ ನೀರಾಗಿರ್ತದೆ, ಅದು 75 ಮೀಟರ್ಸ್ ಹಾಕಿರ್ತೀವಿ, ಅದು ರೂಪ್ ಎಲ್ಲ ಹೋಗಿರ್ತದೆ, ಇದು ತೇರ್ತಿರ್ತದೆ, ಅದು ಸ್ಪೀಡ್ ಬೋಟ್ ಹೋದಾಗ ನೋಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ ರತ್ನಗಳು ಆಗುವಂತಾರೆ. ನಾನು ರೇಟ್ ಮಾಡ್ಕೊಂಡು ಬಂದೀನಿ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಅದು ಬಾಯ್ ಫೋಟೋ ಒಂದು ತೆಗೆದಿದ್ದೇನೆ, ಸಾಫ್ಟ್ ಕಾಪಿ ತಮಗೆ ಯಾರು ಶೇರ್ ಮಾಡ್ತೀನಿ. ತಮ್ಮಲ್ಲಿ ಮತ್ತೆ ಏನಾದರೂ ಕೇಳೋದಿದ್ರೆ ಕೇಳಿ. ಮತ್ತೇನಿಲ್ಲ, ನನಗೆ ಅದು ಯಂತ್ರ ಮೊದಲು ಆದಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಯಾಕಂದರೆ ಈಗ ಎಲ್ಲ ಫೋಟೋಗಳಿಂದ ಬಿಹಾರ ಆ ಕಡೆಯಿಂದ ಬಂದವರು ಲೇಬರ್ಸ್ ಇದ್ದಾರೆ. ನಾವೇನಾದರೂ ಅವೇರ್ನೆಸ್ ಕ್ಯಾಂಪ್ ಮಾಡಿದ್ರು ಮೀಟಿಂಗಿಗೂ ಬರೋದಿಲ್ಲ. ಓನರ್ಸ್ ಮೂಲಕ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಅದರ ಕಾಳಜಿ ಕೊಡಬೇಕು ಅಂತ ನನ್ನ ಮನವಿ. ಡಾಟಾ ಹೋಗ್ತಿರ್ತದೆ, ಇದೆ ಸಮುದ್ರದ ಡಾಟಾ ಹೋಗಬೇಕು. 1 ವರ್ಷ ಡಾಟಾ ಹೋಗಿದೆ, ಆದಷ್ಟು ಬೇಗ ಹಾಕಿ ಅಂತ ನಮಗೆ ಇನ್ಕ್ವೈರೀಸ್ ಡೈರೆಕ್ಟರಿಂದ ನಮಗೆ ಮೇಲಿನ ಮೇಲೆ 3 ಗಂಟೆಯಿಂದ ಫೋನ್ ಮಾಡ್ತಾ ಇದ್ದಾರೆ. ಸಾಧ್ಯ ಅಂದರೆ ನಾಳೆ ಬೆಳಗ್ಗೆ 3 ಗಂಟೆಗೆ ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ತಾವು ಬರೋದಿದ್ರೆ ತಮ್ಮನ್ನು ಹೋಟೆಲ್ ಕರ್ಕೊಂಡು ಹೋಗ್ತೇವೆ. ಬೆಳಗ್ಗೆ 3 ಗಂಟೆಗೆ ಹೋಗಿ ಸುಮಾರು 3 ತಾಸು ಆಗ್ತದೆ. ಹೊಸ ಯಂತ್ರದ ಸ್ಯಾಟಲೈಟ್ ಪ್ರಯೋಗ ಪೂರ್ಣಗೊಂಡಿದೆ. ಯಂತ್ರದಿಂದ ಸಂದೇಶಗಳು ಸರಿಯಾಗಿ ಸಿಗುತ್ತಿವೆ. ಈ ಯಂತ್ರಗಳು ಸಮುದ್ರದ ವಾತಾವರಣ ಹಾಗೂ ಯಾವ ಮೀನುಗಳು ಎಲ್ಲಿವೆ ಎನ್ನುವ ಬಗ್ಗೆ 90% ನಿಖರ ಮಾಹಿತಿ ನೀಡೋದ್ರಿಂದ ಮೀನುಗಾರರಿಗೂ ಉಪಯುಕ್ತವಾಗಲಿದೆ. ಇಂತಹ ಯಂತ್ರಗಳಿಂದ ಹೊರ ರಾಜ್ಯದಲ್ಲಿ ಮೀನುಗಾರರು ಕೂಡ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದು, ಈ ಪ್ರಯೋಗವನ್ನ ಕಾರವಾರದಲ್ಲಿಯೂ ಮಾಡಲಿದ್ದೇವೆ ಎಂದರು. ಸೆನ್ಸರ್ಸ್ ಯಾರು ಪ್ರಯೋಜನ ಆಗೋದಿಲ್ಲ. ಅಂದರೆ ಗೌರ್ಮೆಂಟ್ಗೆ 1 ಕೋಟಿ ರೂಪಾಯಿ ಲಾಸ್. ಮತ್ತು ನಮ್ಮ ಸಂಸ್ಥೆಗೆ ಒಂದು ರಿಮಾರ್ಕ್, ಇಂಥ ಸಂಸ್ಥೆಯಿಂದ ಒಂದು ಇನ್ಸ್ಟ್ರೂಮೆಂಟ್ ಆಗಬೇಕು ಇಂಥ ಭಾಗದಲ್ಲಿ ಏನಿದೆ ಮುಂದಿನ ದಿನಗಳಲ್ಲಿ ಅದೇ ಸಿಗ್ತದೆ ಅಂತ ಒಂದು ನಮ್ಮ ಜನರಿಗೆ ಒಂದು ಮುಂದಿನ ದಿನಗಳಲ್ಲಿ ಪ್ರಯೋಜನ ಅಂತ ಒಂದು ರಿಸರ್ಚ್ ಮಾಡ್ತಾ ಇದ್ದೀವಿ ನಮಗೆ. ಅದಕ್ಕೆ ಯಾಕಂದರೆ ಅದು ಎಲ್ಲಿ ಸ್ವಂತ ಉತ್ಪತ್ತಿ ಎಲ್ಲಿ ಮಾಡ್ತದೆ, ಎಲ್ಲಿರ್ತದೆ ಅಂತ ಒಂದು ಸಂಶೋಧನೆ ಮಾಡಿ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ನಾವು ಕೊಟ್ಟ ಇನ್ಫಾರ್ಮೇಷನ್ನು ಅಕ್ಯುರಸಿ ಲೆವೆಲ್ ಎಷ್ಟಿದೆ ಅಂತ ನಮಗೆ ಹೇಳಿದರೆ ನಾವು ಮುಂದಿನ ದಿನಗಳಲ್ಲಿ ಇಂಪ್ರೂವೈಸೇಷನ್ ಮಾಡ್ತೇವೆ. ಈಗ ನೋಡಿ, ಹಿಲ್ಸ್ ಆಫೀಸರ್ಸ್ ಇದೆ ವೆಸ್ಟ್ ಬೆಂಗಾಲಲ್ಲಿ, ಹಿಲ್ಸ್ ಆಫೀಸರ್ಸ್ ಅಡ್ವೈಸರಿ ಕೊಡ್ತಾ ಇದ್ದಾರೆ. ಕೇರಳದಲ್ಲಿ ಟ್ಯೂನಾ ಕೊಡ್ತಾ ಇದ್ದಾರೆ. ಮುಂಬೈನಲ್ಲಿ ಅಲ್ಲೊಂದು ಬಾಂಬೆ ಅಂತ ಬರ್ತದೆ, ಆ ಮೀನಿಗೆ ಸ್ಪೆಸಿಫಿಕ್ ಅಡ್ವೈಸರಿ. ಅಂದರೆ ನಮ್ಮಲ್ಲಿ ಬಾಂಬೆ ಫೇಮಸ್. ನಮಗೆ ನಾವು ಮಾಡೋದು ಇಂಥ ಒಂದು ಯಂತ್ರ ಬರೋದ್ರಿಂದ ಇಲ್ಲಿ ನಮಗೆ ಹೆಲ್ಪ್ ಆಗ್ತದೆ. ಅದೇ ಉದ್ದೇಶ. ಹಳೆಯ ಯಂತ್ರವು ಸ್ಪೀಡ್ ಬೋಟ್ಗಳಿಗೆ ತಾಗಿ ಹಾಳಾದ ಉದಾಹರಣೆಗಳಿವೆ. ಹೀಗಾಗಿ ಯಂತ್ರಕ್ಕೆ ಹಾನಿಯಾದ ಬಗ್ಗೆಯೂ ಮೀನುಗಾರರು ತಕ್ಷಣ ಮಾಹಿತಿ ನೀಡಬೇಕು. ಅಲ್ಲದೆ ಈ ಬಗ್ಗೆ ಬೋಟ್ ಮಾಲೀಕರೊಂದಿಗೆ ಸಭೆ ನಡೆಸಿದ್ದೇವೆ. MK4 ಯಂತ್ರದಲ್ಲಿ ಸೋಲಾರ್ ಬ್ಯಾಟರಿ ಇತ್ತು. ಹೊಸ ಯಂತ್ರದಲ್ಲಿ 4 ತಿಂಗಳಿಗೆ ಒಮ್ಮೆ ಬ್ಯಾಟರಿ ಬದಲಿಸಬೇಕಿದೆ. ಅಲ್ಲದೆ ಈ ಯಂತ್ರವು ಕಾರವಾರದ ಮಾಜಾಳಿಯಿಂದ ಬೈಂದೂರ್ವರೆಗಿನ ಸಾಗರ ಪರಿಸರವನ್ನ ಪರೀಕ್ಷಿಸುತ್ತದೆ. ಇದರಿಂದ ಸಮುದ್ರದ ಅಲೆಗಳು, ಸುನಾಮಿ ಹಾಗೂ ಭೂಕಂಪದ ಬಗ್ಗೆ ಮಾಹಿತಿ ಸಿಗುತ್ತದೆ. ಇದರಿಂದ ಕರಾವಳಿ ಭಾಗಕ್ಕೆ ಅನುಕೂಲವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಸೂರಜ್ ಇದ್ದರು. ಗೌರ್ಮೆಂಟ್ ಆಫ್ ಇಂಡಿಯಾದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂತ ಒಂದು ಅಂಗ ಇದೆ. ಅದರದ್ದು ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಇನ್ಕ್ವೈಸ್ ಅನ್ನುವಂಥ ಒಂದು ಸಂಸ್ಥೆ ಪ್ಯೂರ್ಲಿ ಸೆಂಟ್ರಲ್ ಗೌರ್ಮೆಂಟು. ಇದು ಏನು ಮಾಡ್ತಾ ಇದೆ ಅಂದರೆ, ನಮ್ಮ ಸುಮಾರು 9 ರಾಜ್ಯಗಳಿದ್ದಾವೆ ಮ್ಯಾರಿಟೈಮ್ ಸ್ಟೇಟ್ಸ್ ಅಲ್ಲಿ. ಪಶ್ಚಿಮ ಮತ್ತು ಪೂರ್ವ ಕರ್ನಾಟಕದಲ್ಲಿ ಸುಮಾರು 9 ರಾಜ್ಯಗಳಿದ್ದಾವೆ. ಎಲ್ಲ ಕಡೆಗೆ ಇಂಥ ಒಂದು ವೇವ್ ಗೈಡ್ ಬಾಡಿಯನ್ನು ಕೊಟ್ಟಿದ್ದಾರೆ. ಈ ಎಲ್ಲಿ ಭೂಕಂಪ ಆಗ್ತದೆ ಅಲ್ಲಿ ಒಂದು ವಿಶೇಷವಾದ ವೇವ್ ಗೈಡ್ ಬಾಡಿಯನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಈಗ ಮೊನ್ನೆ ಸ್ವಲ್ಪ ಭೂಕಂಪ ಆಗ್ತಾ ಇದೆ. ಈಗ ಸಿಸ್ಮಿಕ್ ಝೋನ್ಸ್ ಇದೆ ಸಮುದ್ರದಲ್ಲಿ, ಅಲ್ಲೆಲ್ಲ ಅದು ನಡೆಯುತ್ತಂತ ಇರಬೇಕು. ಅದು ನಮಗೆ ಕೊಟ್ಟಿರೋ ಮಾತ್ರ ವೇವ್ ಗೈಡ್ ಬಾಯ್. ಇದರ ಮುಖ್ಯ ಉದ್ದೇಶ ಅಂದರೆ ಮುಂಚೆಲ್ಲ ತಾವೆಲ್ಲ ಸುಮಾರು ಮಾಡಿದ್ರಿ. ಇದರಲ್ಲಿ ನೆದರ್ಲ್ಯಾಂಡಿಂದ ಇಂಪೋರ್ಟ್ ಆಗಿರೋದು.
ಇದು MK3 ಅಂತ ಮಾಡೆಲ್. ನಾನು ಇದಷ್ಟು ಕನ್ನಡದಲ್ಲಿ ಬಂದಿದ್ದೇನೆ, ಅದು ಸರ್ಕ್ಯುಲೇಟ್ ಮಾಡ್ತೇನೆ. ಏನು ಅಂದರೆ ಈ ನೆದರ್ಲ್ಯಾಂಡ್ ಇಂಪೋರ್ಟ್ ಆಗಿರುವಂಥ ಇನ್ನೊಂದು ಯಂತ್ರ, ಇದರಲ್ಲಿ ಸೆನ್ಸರ್ಸ್ ಇದ್ದಾವೆ, ಸುಮಾರು 7 ರಿಂದ 8 ಸೆನ್ಸರ್ಸ್ಗಳಿದ್ದಾವೆ, ಕ್ಯಾಲಿಬ್ರೇಟೆಡ್ ಸೆನ್ಸರ್ಸ್. ಇದನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ನಮ್ಮ ಲೈಟ್ ಹೌಸ್ ಹತ್ರ ಸುಮಾರು 15 ರಿಂದ 20 ಮೀಟರ್ ಆಳದ ಜಾಗದಲ್ಲಿ ಹೋಗಿ ಸುಮಾರು 300 kg ವೇಟನ್ನು ಸೀಟ್ ಫ್ಲೋರಿಗೆ ಹಾಕಿ ಇದ್ರ ಮೇಲೆ ತೇಲುವಂಗೆ ಮಾಡಿ ನಾವು ಬಿಡ್ತೇವೆ. ಮೊದಲು ಮಾಡ್ತಾ ಇದ್ವಿ. ಈ ಇತ್ತೀಚೆಗೆ ಏನಾಗ್ತದೆ, ರಿಫ್ಲೆಕ್ಟರ್ಸು ಮತ್ತು ಪ್ರಿಕಾಷನರಿ ಮೇಜರ್ಸ್, ಯಾಕಂದರೆ ನಮ್ಮ ಮೀನುಗಾರರಲ್ಲಿ ಹತ್ತಿರ ಬರಬೇಕಾದ್ರೆ ಅದು ಕಾರಣದಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತ ಮಾಡಿದ್ವಿ. ಇದು ಉದ್ದೇಶ ಅಂದರೆ, ಕಷ್ಟಪಟ್ಟದಲ್ಲಿ ಉದ್ದೇಶ ಅಂದರೆ, ಈಗ 9 ರಾಜ್ಯಗಳಿದ್ದಾವೆ ನಮ್ಮ ದೇಶದಲ್ಲಿ, ಮ್ಯಾರಿಟೈಮ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ಹೆಚ್ಚು ಕಡಿಮೆ ಹರಿದು ಹೋದ ನಾಮಫಲಕದ ಬದಲು ಹೊಸದನ್ನ ಅಳವಡಿಸಲು ಹಣವಿಲ್ಲ. ದಾನಿಗಳು ಹಾಕಿಸಿಕೊಟ್ಟ ನಾಮಫಲಕ ನಿರ್ವಹಿಸಲು ಗತಿಯಿಲ್ಲ. ಮಾರ್ಗಸೂಚಿ ಫಲಕಗಳಿಲ್ಲದೆ ಪ್ರವಾಸಿಗರು ದಿಕ್ಕು ತೋಚದೆ ಊರು ಸುತ್ತುವುದು ತಪ್ಪಿದ್ದಲ್ಲ. ಇದು ಗೋಕರ್ಣ ಪ್ರವಾಸಿ ತಾಣದ ಅಭಿವೃದ್ಧಿ ಕಾರ್ಯದ ನೈಜ ದರ್ಶನ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭೇಟಿ ನೀಡುವ ಗೋಕರ್ಣದಲ್ಲಿ ದೇವಾಲಯ ಎಲ್ಲಿದೆ, ಹೇಗೆ ಸಾಗಬೇಕು, ಕಡಲ ತೀರ ಎಲ್ಲಿ ಇತ್ಯಾದಿ ಮಾಹಿತಿಯುಳ್ಳ ಸರಿಯಾದ ನಾಮಫಲಕ ಅಳವಡಿಸಿದೆ ಬಿಡಲಾಗಿದೆ. ಹೊರ ಊರಿನಿಂದ ಬಂದ ಜನರು ದಿಕ್ಕು ತಪ್ಪಿ ಊರು ಸುತ್ತುತ್ತಿದ್ದಾರೆ. ಆಧುನಿಕತೆಯ ಭರಾಟೆಯಲ್ಲಿ ಗೂಗಲ್ ಮ್ಯಾಪ್ ಬಳಸಿ ನಾವು ತಲುಪುವ ಸ್ಥಳ ಪತ್ತೆ ಮಾಡಬಹುದು. ಆದ್ರೆ ಇಲ್ಲಿ ಇದೇ ಮ್ಯಾಪ್ ದಿಕ್ಕು ತಪ್ಪಿಸುತ್ತದೆ. ಕೋಟಿ ತೀರ್ಥದ ಮೂಲಕ ಓಂ ಕಡಲ ತೀರಕ್ಕೆ ಸಾಗಬಹುದು ಎಂದು ಸೂಚಿಸುವ ಮ್ಯಾಪ್ ನಂಬಿ ಕಾರು ಮತ್ತಿತರ ದೊಡ್ಡ ವಾಹನವನ್ನ ಪ್ರವಾಸಿಗರು ಇಕ್ಕಟ್ಟಾದ ರಸ್ತೆಯಲ್ಲಿ ನುಗ್ಗಿಸ್ತಾರೆ. ನಂತರ ಕೋಟಿ ತೀರ್ಥ ತಲುಪಿದ ಮೇಲೆ ಸ್ಥಳೀಯರು ಇಲ್ಲಿ ಬೈಕ್ ಮಾತ್ರ ತೆರಳುತ್ತದೆ ಎಂದು ತಿಳಿಸಿದಾಗ ಹೊರಬರಲು ಪರದಾಡುವ ಜೊತೆ ಸ್ಥಳೀಯ ವಾಹನ ಸಂಚಾರಕ್ಕೆ ತೊಡಕು ಉಂಟು ಮಾಡುತ್ತಿದ್ದು ನಿತ್ಯ ತೊಂದರೆ ಅನುಭವಿಸಬೇಕಿದೆ. ಇದಕ್ಕಾಗಿ ಕೋಟಿ ತೀರ್ಥಕ್ಕೆ ತೆರಳುವಲ್ಲಿ ಸರಿಯಾದ ಮಾಹಿತಿ ಫಲಕ ಅಳವಡಿಸಿದ್ರೆ ತೊಂದರೆ ತಪ್ಪಿಸಬಹುದಾಗಿದೆ. ಇದರಂತೆ ಏಕಮುಖ ಸಂಚಾರ ವ್ಯವಸ್ಥೆಯ ಕುರಿತು ವಿವರ ಹಾಗೂ ಎಲ್ಲಿ ಹೇಗೆ ಸಂಚರಿಸಬೇಕು ಎನ್ನುವುದನ್ನ ಸೂಚಿಸುವ ಫಲಕ ಅಳವಡಿಸಿದ್ರೆ ನಿಯಮ ಮುರಿದು ಬಂದು ಸಂಚಾರ ದಟ್ಟಣೆ ಉಂಟಾಗಿ ವಾಹನ ಸಂಚಾರಕ್ಕೆ ತೊಡಕಾಗುವುದನ್ನ ಸಹ ತಪ್ಪಿಸಬಹುದು. ಎರಡು ವರ್ಷದಿಂದ ತಪ್ಪು ಮಾಹಿತಿ ನೀಡುತ್ತಿದ್ದ ಗ್ರಾಮ ಪಂಚಾಯತ್ ಹಾಕಿದ್ದ ಮಾರ್ಗಸೂಚಿ ಫಲಕವನ್ನ ಸರಿಪಡಿಸಿ ದಾನಿಯೊಬ್ಬರು ಅಳವಡಿಸಿದ್ದರು. ಕಳೆದ ಶಿವರಾತ್ರಿಯಂದು ಜನರ ನೂಕು ನುಗ್ಗಲಿನಲ್ಲಿ ಮುರಿದು ಬಿದ್ದಿತ್ತು. ಆದರೆ ಇಲ್ಲಿಯವರೆಗೂ ಸರಿಪಡಿಸದೆ ಬಿಟ್ಟು ನಿರ್ಲಕ್ಷ್ಯ ವಹಿಸಿದ್ದು ಬೇಸತ್ತ ಸ್ಥಳೀಯರಾದ ಕುಮಾರ್ ಮಾರ್ಕಾಂಡೆಯವರು ಸರಿಪಡಿಸಿದ್ದಾರೆ. ಗ್ರಾಮ ಪಂಚಾಯತ್ ಅಳವಡಿಸಬೇಕಿದ್ದ ಮಾರ್ಗಸೂಚಿ ಫಲಕವನ್ನ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ತಮ್ಮ ಖರ್ಚಿನಲ್ಲಿ ಮಾಡಿಸಿ ಅಳವಡಿಸಲು ತಯಾರಿ ನಡೆಸಿದ್ದರು. ಆದರೆ ಗ್ರಾಮ ಪಂಚಾಯತ್ದವರು ಪರವಾನಿಗೆ ಇಲ್ಲದೆ ಹಾಕೋದು ಬೇಡ, ನಾವೇ ಅಳವಡಿಸುತ್ತೇವೆ ಎಂದು 1.5 ವರ್ಷದ ಹಿಂದೆ ಹೇಳಿದ್ದರು. ಆದರೆ ಇದುವರೆಗೂ ಅಳವಡಿಸಿಲ್ಲ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.